ಹೇಳಿ. ಈಗಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ತೇಜಾವಧೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರ ಮುಖಾಂತರ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಮೂಢ ಹಗರಣ ಅಂತ ಏನೋ ಬಂದಿದೆ. ಆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಅವ್ರ ಹೆಸರೇ ಇಲ್ಲ. ಅನಧಿಕೃತವಾಗಿ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಮಧ್ಯೆ ತಂದು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ. ಇದಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕೊಟ್ಟಂಥ 5 ಗ್ಯಾರಂಟಿ ಯೋಜನೆಗಳು, ಈ 5 ಗ್ಯಾರಂಟಿ ಯೋಜನೆಗಳನ್ನ ಸಹಿಸಕ್ಕಾಗಂಥ BJP ಕುತಂತ್ರ ರಾಜಕಾರಣಿಗಳು ಈ ಥರ ಕೈ ಕೆಲಸಕ್ಕೆ ಹಾಕಿರೋದು ಅಸಹ್ಯ ಅನಿಸುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಈ ನಿಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ್ ಆದ್ರೇನು, ಅಶ್ವಥ್ ನಾರಾಯಣ ಆದ್ರೇನು, JDS ಮುಖಂಡರಿಗೆ ನಾವು ಒಂದೇ ಮಾತು ಹೇಳೋದು, ನಿಮ್ಮಂಥ ಈ ಗೊಡ್ಡ ಬೆದರಿಕೆಗಳಿಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಯಾರು ಕೂಡ ಬೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕನೂ ಕೂಡ ಹೋರಾಟ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಈ ಥರ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರಲಿಲ್ಲ. ಈ ಥರ ಕೀಳು ಮಟ್ಟದ ರಾಜಕಾರಣಕ್ಕೆ ನೀವು ಹಿಡಿದಿರೋದು ನಿಮ್ಮ ಪಕ್ಷ ಎಷ್ಟು ಕುಸಿದಿದೆ ಅನ್ನೋದಕ್ಕೆ ಗ್ಯಾರಂಟಿ. ಯಾಕೆಂದರೆ ಕಳೆದ ಬಾರಿ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಆಡಳಿತ ಕೊಟ್ಟವರು, 165 ಯೋಜನೆಗಳನ್ನ ಜಾರಿಗೆ ತಂದವರು. ಹಾಗೆ ಈ ಬಾರಿನೂ ಕೂಡ ಇವರು 5 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನ ಅವರು ಸಂಪೂರ್ಣವಾಗಿ ಪೂರೈಸ್ತಾರೆ ಅನ್ನೋ ಒಂದು ಭಯ ವಾತಾವರಣ ಸೃಷ್ಟಿ ಮಾಡಿರೋಂಥ BJP ಇದ್ರು ಮತ್ತು JDS ಅವರು ಇಬ್ಬರೂ ಸೇರಿ ಸಿದ್ದರಾಮಯ್ಯನವ್ರನ್ನ ಈ ರೀತಿ ತೇಜಾವಧೆ ಮಾಡಿದ್ರೆ, ಅವ್ರನ್ನ ನಾವು ಒಂದು ಸಂಕಷ್ಟಕ್ಕೆ ಸಿಲುಕಿದ್ರೆ ನಾಳೆ ದಿನ ನಾವು ಅಧಿಕಾರ ಅನುಭವಿಸ್ಬೋದು ಅನ್ನೋ ಮೂರ್ಖತನದಿಂದ ಈ ರೀತಿ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದನ್ನ ಆಲ್ ಓವರ್ ಸಿದ್ದರಾಮಯ್ಯ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಮತ್ತೆ ಪ್ರತಿಯೊಬ್ಬರು ಕೂಡ ಹಿಂದ ಅಭಿಮಾನಿಗಳು ಖಂಡಿಸ್ತೀವಿ ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತೀನಿ. ಯಾರ್ಯಾರು ಸೇರಿದ್ರಿ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ CP ಕೃಷ್ಣಮ್ಮರವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ನ ಸದಸ್ಯರುಗಳು ಹಲವಾರು ಮಂದಿಗಳು ಸೇರಿದ್ದಾರೆ. ನಂದೀಶ್ ಅವರು, ಸಾಕಷ್ಟು ಜನ, ಮಂಜು ಅವರು ಎಲ್ಲರಿದ್ದಾರೆ.